ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ನಿಮಗೆ ಗಾಣಿಗರಹಳ್ಳಿ ಹತ್ರ ಇರೋ ಲೇಔಟ್ಗೆ ಕರ್ಕೊಂಬಂದಿದ್ದೀನಿ. ಬಟ್ ಇದು ಎಷ್ಟು ವರ್ಕ್ ಆಗಿದೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ತೋರ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ 2 BHK ಇರೋದು. ಅಂದ್ರೆ 2 BHK ಇರೋದು ರೆಡಿ ಆಗಿದೆ. ಏನೇನ್ ವರ್ಕ್ ಆಗಿದೆ ಮತ್ತೆ ಆ ಎಷ್ಟು ಪ್ರೋಸೆಸ್ ನಡೀತಾ ಇದೆ ಅಂತ ತೋರ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ನಿಜವಾಗ್ಲೂ ಇದು ಒಳಗಡೆ ನೋಡ್ಲಿಕ್ಕಿಂತ ಹೊರಗಡೆ ಸರೌಂಡಿಂಗು ಶಿವರಾಮ್ ಕಾರಂತ್ ಲೇಔಟ್ ಇದೆ, BDA ಲೇಔಟು. ಹಾಗಾಗಿ ಮುಂದೆ ಫ್ಯೂಚರ್ ಅಲ್ಲಂತೂ ತುಂಬಾ ಸಕಾಲಾಗುತ್ತೆ ಲೇಔಟು. ಸೊ ಹಂಗಾಗಿ ಹೇಳ್ತಿದ್ದೀನಿ. 2 BHK ಮತ್ತೆ ಸಿಂಗಲ್ BHK ಎರಡೂ ಇದೆ. ಬಟ್ 2 BHK ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇವಾಗ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸಿಂಗಲ್ BHK ಇನ್ನ ರೆಡಿ ಆಗ್ತಾ ಇದೆ. 2 BHK ಆಲ್ಮೋಸ್ಟ್ ರೆಡಿ ಆಗಿದೆ. ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಾನು ಒಳಗಡೆನೆ ಇದ್ದೀನಿ. ನಾನು ಇವಾಗ ಹೊರಗಡೆ ಸ್ವಲ್ಪ ಕೆಲಸ ನಡೀತಿದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಒಳಗಡೆ ನಾನು ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಸಕಾಲಾಗಿದೆ ಲೇಔಟು. ಹೊರಗಡೆ ಎಲ್ಲ ಅಷ್ಟೇನೆ ಒಂದು ಒಳ್ಳೆ ವ್ಯೂ ಅಂತಾನೆ ಹೇಳ್ಬೋದು. ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ. ಬೇರೆ ಲೇಔಟ್ಗೆಲ್ಲ ಹೋಲಿಸ್ಕೊಂಡ್ರೆ ಇದು ಸುತ್ತಮುತ್ತ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬನ್ನಿ ಫಸ್ಟ್ 2 BHK ಯಾವ ತರ ಇದೆ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ಏನು ಗೊತ್ತಾ, ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ, ತುಂಬ ಸಪೋರ್ಟ್ ಮಾಡ್ತೀರಾ. ಬಟ್ ಏನಂದರೆ ಒಂದು ಲೈಕ್ಸೇ ಬರಲ್ಲ. ಲೈಕ್ಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಅವರಿಗೂ ಯೂಸ್ ಆಗುತ್ತೆ ಅನ್ನೋದಿದ್ರೆ ಶೇರ್ ಮಾಡಿ ದಯವಿಟ್ಟು. ಯಾಕಂದರೆ ಇದು ನಾವು ನೋಡಿ ಸುಮ್ಮನಾದರೆ ನಮಗೆ ಮಾತ್ರ ಯೂಸ್ ಆಗುತ್ತೆ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಜನಕ್ಕೆ ಶೇರ್ ಮಾಡ್ತಾರೆ. ಹಾಗಾಗಿ ಯಾರಿಗೋ ಒಬ್ಬರಿಗೆ ಯೂಸ್ ಆಗುತ್ತೆ ಅನ್ನೋದಷ್ಟೇ. ಸೊ ಇದು ನಾನಿವಾಗ ತೋರಿಸ್ತಾ ಇರೋದು ಡಬಲ್ ಬೆಡ್ರೂಮು. ಆಲ್ಮೋಸ್ಟ್ ರೆಡಿಯಾಗಿದೆ ಡಬಲ್ ಬೆಡ್ರೂಮು. ನೋಡ್ತಾ ಇದ್ದೀರಲ್ಲ, ಇದು ಹಾಲು. ನಿಮಗೆ ಯಾವುದೇ RGSCL ಮನೆಗಳಲ್ಲಿ ಗಾಳಿ ಬೆಳಕಿಗಂತೂ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ನೋಡಿ, ಈ ಥರ ಗ್ಯಾಪ್ ಬಿಟ್ಟಿರ್ತಾರೆ. ಈ ಗ್ಯಾಪಲ್ಲಿ ಫುಲ್ಲು ವಿಂಡೋಸ್ ಇಟ್ಟಿರ್ತಾರೆ. ಹಾಗಾಗಿ ಈ ವಿಂಡೋ ಓಪನ್ ಮಾಡ್ದಲೇ ಗ್ಲಾಸ್ ಫಿಟ್ಟಿಂಗ್ ಇದೆ. ವಿಂಡೋಸ್ ಓಪನ್ ಮಾಡ್ದಲೇ ಇಷ್ಟು ಬೆಳಕಿದೆ. ನಾನು ಯಾವುದೇ ಥರ ಲೈಟಿಂಗ್ಸ್ ಹಾಕಿಲ್ಲ, ಲೈಟ್ ಇಲ್ಲ, ಏನಿಲ್ಲ. ಸನ್ಲೈಟಲ್ಲೇ, ಅದೂ ಮಳೆ, ನಾವು ಬಂದಾಗ ಮಳೆ ಬರ್ತಾಯಿತ್ತು. ಸನ್ಲೈಟಲ್ಲೇ ಇಷ್ಟು ಬೆಳಕಿದೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಳಕಿದೆ. ನಾವೇ ಆಲ್ಮೋಸ್ಟು ಬಾಡಿಗೆ ಮನೆಗಳ್ನ ನೀವು ಇಷ್ಟೊಂದು ನೋಡಿರ್ತೀರ. ಬಾಡಿಗೆ ಮನೆಗಳಲ್ಲೇ ಇಷ್ಟೊಂದು ಬೆಳಕಿರಲ್ಲ. ಒಂದೊಂದು ಕತ್ಲಿರುತ್ತೆ, ಇಲ್ಲ ಕಲರ್ ಡಿಮ್ ಇರುತ್ತೆ, ಏನೋ ಒಂದು ಇರುತ್ತೆ. ಬಟ್ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಕು. ಇದೊಂದು ರೂಮ್ ಬರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ರೂಮ್ಗಳೇ. ಅಂದರೆ ಒಂದು ಡಬಲ್ ಕಾಟ್ ಹಾಕಿದ್ರೆ ಜಾಗ ಸಫಿಷಿಯೆಂಟಾಗಿರುತ್ತೆ. ಮತ್ತು ನೀವು ಒಂದು ಚಿಕ್ಕ ಬೀರು ಇಡ್ಬೋದು ಅಷ್ಟೇ. ನೀವೇನಾದರೂ ವಾರ್ಡ್ರೋಬ್ ಏನಾದರೂ ಮಾಡಿಸಿದ್ರೆ ಮಂಚ ಕಿಂಗ್ ಸೈಜ್ ಎಲ್ಲ ಹಾಕೋಕ್ಕಾಗಲ್ಲ, ಕ್ವೀನ್ ಸೈಜ್ ಮಂಚ ಹಾಕಬೇಕು. ಮತ್ತು ಮೇಲ್ಗಡೆ ಈ ಥರ ಒಂದು ಸ್ಲ್ಯಾಬ್ ಕೊಟ್ಟಿರ್ತಾರೆ. ನೀವು ಆ ಸ್ಲ್ಯಾಬಿಗೆ ಬೇಕಾದರೆ ಕಬೋರ್ಡ್ ಥರ ಮಾಡಿಸ್ಕೋಬೋದು. ಇಂಟೀರಿಯರು ನಿಮಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಆ ಥರ ನೀವು ಮಾಡಿಸ್ಕೋಬೋದು. ಬಟ್ ಸಿಂಗಲ್ ಬೆಡ್ರೂಮ್ಗಿಂತ ಡಬಲ್ ಬೆಡ್ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಅದರಲ್ಲೂ ಇದು ಗಾಣಿಗರಳ್ಳಿದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಅಪೋಸಿಟ್ ನೋಡಿ, ಈ ರೂಮ್ ಆಪೋಸಿಟೇ ಕಿಚನ್ ಬರುತ್ತೆ. ಕಿಚನಲ್ಲೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿದೆ. ಅಂದರೆ ಒಂದು ಸ್ಲ್ಯಾಬು, ಎಲ್ಲ ಕಿಚನಲ್ಲೂ ನೀವು ನೋಡಿದ್ದೀರ ಸಿಂಗಲ್ ಸ್ಲ್ಯಾಬ್ ಅಷ್ಟೇ ಹಾಕಿರ್ತಾರೆ. ಬಟ್ ಈ ಕಿಚನಲ್ಲಿ 2 ಸ್ಲ್ಯಾಬ್ ಹಾಕಿದ್ದಾರೆ. ಅಂದರೆ ಮಾಮೂಲಿ ಎಲ್ಲದಕ್ಕೂ ವುಡನ್ ಡೋರೇ ಹಾಕಿದ್ದಾರೆ. ಡೋರ್ ಕ್ಲೋಸಿಂಗ್ ಈ ಥರ ಮಾಡಿದ್ದಾರೆ. ಬಟ್ ಬೇರೆ ಕಿಚನ್ಗಳಲ್ಲಿ ಡೋರು ಕೊಟ್ಟಿಲ್ಲ. ಇದರಲ್ಲಿ ಡೋರ್ ಇದೆ ನೋಡಿ, ಈ ಥರ ಇದೆ. ಈ ಕಡೆ ಒಂದು ಪಕ್ಕದಲ್ಲೊಂದು ಚಿಕ್ಕದಾಗಿ ಸಜ್ಜನ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ, ಮಿಕ್ಸಿ ಈ ಥರ ಏನಾದರೂ ಇಟ್ಕೊಳ್ಳಿಕ್ಕೆ. ಮತ್ತು ಪಕ್ಕದಲ್ಲಿ ನಿಮಗೆ ನೋಡಿ ಈ ಥರ ಒಂದು ಸಿಂಕ್ ಇಟ್ಟಿದ್ದಾರೆ. ಅದರ ಆಪೋಸಿಟ್ ಒಂದು ಚಿಕ್ಕದಾಗಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದರಲ್ಲೂ ನೀವು ಮಿಕ್ಸಿ ಅಥವಾ ಆ ಥರದ್ದೇನಾದರೂ ಇಟ್ಕೊಳ್ಳೋ ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬೇರೆ ಇದರಲ್ಲೆಲ್ಲ ನೋಡಿರೋ ಸೈಟ್ಗಳಲ್ಲಿ ನಿಮಗೆ ಸಪ್ರೇಟ್ ಇರುತ್ತೆ ಇದು ವಾಷಿಂಗ್ ಮಿಷಿನ್ ಇಡೋಕ್ಕೆ. ಬಟ್ ಇಲ್ಲಿ ಕಿಚನಲ್ಲೇ ಸ್ವಲ್ಪ ಜಾಗ ಮಾಡಿದ್ದಾರೆ ಯುಟಿಲಿಟಿನ. ಸೊ ಇಲ್ಲೇ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೇಕು. ಬಟ್ಟೆಗಳು ಅಷ್ಟೇ. ಇದು 14th ಫ್ಲೋರ್ ಇರೋದ್ರಿಂದ ಬಟ್ಟೆಗಳು ಒಣಗಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮನೆ ಮುಂದೆ ಹಾಕಬೇಕು, ಇಲ್ಲ ಅಂದರೆ ಈ ಥರ ಯುಟಿಲಿಟಿಲಿ ಹಾಕೋಬೇಕು. ಈ ಥರ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಬಟ್ ಇಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ.
ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಅದೇ ಸ್ಟ್ಯಾಂಡ್ ಗಿಂಡ್ ಇಟ್ಕೊಳ್ಳೋದು ಇಲ್ಲ ಹ್ಯಾಂಗರ್ ಹಾಕೊಳ್ಳೋದು ಈ ಥರ ಏನಾದರೂ ಮಾಡಬೇಕಷ್ಟೇ. ಆಲ್ರೆಡಿ ಸ್ವಿಚ್ ಬೋರ್ಡ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ. ಇದರಲ್ಲೂ ಡಬಲ್ ಬೆಡ್ರೂಮಲ್ಲಿ ನಿಮ್ಗೆ ಆಲ್ಮೋಸ್ಟ್ ಮನೆಗಳು ಮುಗ್ದಿದೆ, ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದು ಕ್ಲಿಯರ್ ಆಗಿದೆ. ಬಟ್ ಇದೂ ನಿಮಗೆ ಡಬಲ್ ಬೆಡ್ರೂಮು ಗಾಣಿಗರಳ್ಳಿದು ಬಿಡ್ಡಿಂಗಲ್ಲಿ ಅಂತ ಹೇಳಿದ್ವಲ್ಲ, ಇವಾಗ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾರೆ. ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು ನೋಡಿ. ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಮತ್ತು ಅದರ ಆಪೋಸಿಟೇ ಒಂದು ಕಾಮನ್ ಟಾಯ್ಲೆಟು ಯಾವ ಥರ ಅಂದರೆ ಎಲ್ಲರೂ ಯೂಸ್ ಮಾಡೋ ಥರ ಹೊರಗಡೆ ಕೊಟ್ಟಿದ್ದಾರೆ. ಇನ್ನೊಂದು ರೂಮಿಗೆ ಅಟ್ಯಾಚ್ ಆಗೋ ಥರ ಕೊಟ್ಟಿದ್ದಾರೆ. 2 ಟಾಯ್ಲೆಟ್ ಬರುತ್ತೆ ಇದರಲ್ಲಿ ಡಬಲ್ ಬೆಡ್ರೂಮಲ್ಲಿ. ಬಚ್ಚಲ ಮನೆ ಬಾತ್ರೂಮ್ 2 ಒಟ್ಟೊಟ್ಟಿಗೆ ಕೊಟ್ಟಿದ್ದಾರೆ. ಇದು ಬಾತ್ರೂಮ್ ಬಚ್ಚಲ ಮನೆ, ಪಕ್ಕದಲ್ಲಿ ಬಾತ್ರೂಮ್, ಈ ಥರ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ರೂಮಿಗೆ ಅಟ್ಯಾಚ್ ಆಗೋ ಥರ ಕೊಟ್ಟಿದ್ದಾರೆ. ಇದು ಇನ್ನೊಂದು ರೂಮ್ಗಳು ಅಷ್ಟೇ ಚಿಕ್ಕದಾಗಿದೆ. 1 ಫ್ಯಾಮಿಲಿ ಆರಾಮಾಗಿರ್ಬೋದು. ಸಿಂಗಲ್ BHK ಡಬಲ್ BHKಲಿ ನೋಡಿ ಇಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿನೂ ಅಷ್ಟೇ ಒಂದು ವಾಶ್ ಬೇಷನು, ಕಾಮೋಡು, ಸ್ನಾನದ ಮನೆ ಎಲ್ಲ ಒಟ್ಟೊಟ್ಟಿಗೆ ಕೊಟ್ಟಿದ್ದಾರೆ. ಸೊ ಡಬಲ್ ಬೆಡ್ರೂಮಿಗೆ ಮಾತ್ರ ನಿಮಗೆ ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಇನ್ನು ಸಿಂಗಲ್ ಬೆಡ್ರೂಮ್ಗೆ ನಿಮಗೆ ಒಂದೇ ಟಾಯ್ಲೆಟ್ ಬರೋದು ನೋಡಿ. ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. 2ಕ್ಕೂ ವುಡನ್ ಡೋರೇ ಕೊಟ್ಟಿದ್ದಾರೆ. ಕಿಚನಿಗೂ ಕೊಟ್ಟಿದ್ದಾರೆ. 2 ರೂಮ್ಗೂ ಈ ಥರದೇ ಡೋರ್ ಕೊಟ್ಟಿದ್ದಾರೆ, ಮರದ ಡೋರು. ಒಂದು ಕಾಮನ್ ಟಾಯ್ಲೆಟ್ ಇದೆಯಲ್ಲ, ಆ ಕಾಮನ್ ಟಾಯ್ಲೆಟಿಗೆ ಮಾತ್ರ ಪ್ಲಾಸ್ಟಿಕ್ ಡೋರ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ವರ್ಕೆಲ್ಲ ಮುಗ್ದಿದೆ. ನಾನು ಇವಾಗ ತೋರಿಸ್ತಿರೋ ಪ್ರಕಾರ ಇದೆಲ್ಲ ಲಾಕ್ ಮಾಡಿದ್ದಾರೆ. ಮುಂದ್ಗಡೆದೆಲ್ಲ ಇದು ಓಪನ್ ಇತ್ತು, ಅದಕ್ಕೆ ಇದರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಸರೌಂಡಿಂಗ್ಸು ನಿಮಗೆ ಮನೆಗಳಿದೆ ಇಲ್ಲಿ ಗಾಣಿಗರಳ್ಳಿಲಿ. ಸರೌಂಡಿಂಗ್ ಫುಲ್ಲು ಮನೆಗಳಿದೆ. ಏನಾಗುತ್ತೆ ಅಂತಂದರೆ ಇದು BDA ಪ್ರಾಪರ್ಟಿ, ಸುತ್ತಮುತ್ತ ಇರೋದೆಲ್ಲ BDA ಪ್ರಾಪರ್ಟಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋದಂಗೆ ಇದೆಲ್ಲ ಶಿವರಾಮ್ ಕಾರಂತ ಬಡಾವಣೆ ಬರುತ್ತೆ. BDA ಲೇಔಟು ನಿಮಗೆ ಸುತ್ತಮುತ್ತ ಎಲ್ಲನೂ BDA ಲೇಔಟೇ. ಬಟ್ ಆವಾಗ ಹಳ್ಳಿ ಇತ್ತಲ್ಲ, ಇದು BDA ಲೇಔಟ್ ಆಗೋದಕ್ಕಿಂತ ಮುಂಚೆ ಹಳ್ಳಿ ಇತ್ತಲ್ಲ, ಆ ಮನೆಗಳ್ನ ಕನ್ಸ್ಟ್ರಕ್ಷನ್ ಮಾಡಿರೋರು ಹಾಗೆ ಬಿಟ್ಟಿದ್ದಾರೆ. ಅದು BDAನವರು ಅಕ್ವೈರ್ ಮಾಡಿಲ್ಲ. ಆ ಮನೆಗಳೆಲ್ಲ ಹಾಗೆ ಇರೋದ್ರಿಂದ ನಿಮಗೆ ಎಲ್ಲೋ ಕಟ್ಟಿದ್ದಾರೆ ಅಂತ ಅನಿಸಲ್ಲ. ಸ್ವಲ್ಪ ಅಂದರೆ ಸಿಟಿನಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಮತ್ತು BDA ಲೇಔಟ್ ಆಗಿರೋದ್ರಿಂದ ಫ್ಯೂಚರಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲೇಔಟ್ನ. ಬಟ್ ನೀವು ಇವಾಗ ನೋಡ್ತಿದ್ದೀರಲ್ಲ ಎದುರುಗಡೆ, ಇದು ಸಿಂಗಲ್ ಬೆಡ್ರೂಮು. ಇದರಿಂದ ವರ್ಕು ತುಂಬ ಬ್ಯಾಲೆನ್ಸ್ ಇದೆ. ಏನೋ ಸ್ಟಾಪ್ ಮಾಡಿದ್ದಾರೆ ವರ್ಕರ್ಸು ಇಲ್ಲಿ ಡಬಲ್ ಬೆಡ್ರೂಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸಿಂಗಲ್ ಬೆಡ್ರೂಮು ಸ್ವಲ್ಪ ಸ್ಟಾಪ್ ಆಗಿದೆ. ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ತುಂಬ ದಿನವೇ ಆಯಿತು ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಬಟ್ ಸ್ಲೋ ಆಗಿ ಆಗ್ತಾಯಿದೆ. ನಾನೆಲ್ಲ ನೋಡಿ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ನಿಮಗೆ ಸಿಂಗಲ್ ಬೆಡ್ರೂಮ್ ಎಷ್ಟಾಗುತ್ತೆ, ಡಬಲ್ ಬೆಡ್ರೂಮ್ ಎಷ್ಟಾಗುತ್ತೆ ಅಂತ. ಆದ್ರೂ ಎಲ್ಲರೂ ಕಮೆಂಟ್ ಮಾಡ್ತಾರೆ, ಮೇಡಮ್ ಸಿಂಗಲ್ ಬೆಡ್ರೂಮ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ನಾನು ಸಬ್ಸಿಡಿ ಎಲ್ಲ ಕಳೆದು ಹೇಳ್ತಾ ಇರೋದು 15 ಲಕ್ಷ ಆಗುತ್ತೆ, 20 ಲಕ್ಷ ಆಗುತ್ತೆ ಅಂತ ಯಾರೋ ಕಮೆಂಟ್ ಹಾಕಿದ್ರು ನನಗೆ. ಸಿಂಗಲ್ ಬೆಡ್ರೂಮ್ ಅಷ್ಟೆಲ್ಲ ಆಗಲ್ಲ. ಆಮೇಲೆ ಸರ್ಕಾರದ ಸಬ್ಸಿಡಿ ಎಲ್ಲ ಕಳೆದು ನಿಮಗೆ 9 ಲಕ್ಷ ಬೀಳುತ್ತೆ. 9 ಲಕ್ಷದಲ್ಲಿ 1 ಲಕ್ಷ ನೀವು ಡೌನ್ ಪೇಮೆಂಟ್ನ ಮಾಡಿದ್ರೆ ಇನ್ನು ಉಳಿದಿರೋದು 8,000 ರೂಪಾಯಿನ EMI ಬರುತ್ತೆ. ನೀವು ಎಷ್ಟು ವರ್ಷಕ್ಕೆ ಹಾಕಿಸ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 10 ವರ್ಷಕ್ಕೆ ಹಾಕಿಸ್ಕೊತೀರಾ, 15 ವರ್ಷಕ್ಕೆ ಹಾಕಿಸ್ಕೊತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವಿಲ್ಲ ಫುಲ್ ಕ್ಯಾಶೇ ಕೊಟ್ಟು ತೊಗೊತೀವಿ ನಾವು ಅಂದರು ಅದೇ ಥರನೇ ತೊಗೋಬೋದು. ಮತ್ತು ಇನ್ನೊಂದೇನೆಂದರೆ ಸರ್ಕಾರದಿಂದಲೇ 2,000ನೇನೋ ಮಾಡ್ತಾ ಇದ್ದಾರಂತೆ. ಅಂದರೆ EMIಗೆ 2,000 ಅವರೇ ಪೇ ಮಾಡ್ತಾರೆ ಅಂತ ಏನೋ ಹೇಳ್ತಾಯಿದ್ರು. ಸೊ ಅದೊಂದಿರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ EMI ಪ್ಲ್ಯಾನ್ಗೆ ಹೋಗ್ತಾರೆ. ದುಡ್ಡಿರೋರು ನೀವು ಡಬಲ್ ಬೆಡ್ರೂಮ್ಗಾಗಲಿ ಸಿಂಗಲ್ ಬೆಡ್ರೂಮ್ಗಾಗಲಿ ಫುಲ್ ಕ್ಯಾಶ್ ಕೊಟ್ಟೇ ತೊಗೋಬೋದು. ಇದಕ್ಕೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ಆಲ್ಮೋಸ್ಟ್ ಅಲ್ಲಿ ಹೇಳಿರ್ತೀನಿ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಪದೇ ಪದೇ ಕೇಳ್ತಾನೆ ಇರ್ತಾರೆ, ಹಾಗಾಗಿ ಹೇಳ್ತೀನಿ. BPL ಕಾರ್ಡ್ ಇರಬೇಕು. BPL ಕಾರ್ಡು ಅಂದರೆ
ಇವಾಗ ಆಲ್ಮೋಸ್ಟ್ ಬಿ ಪಿ ಎಲ್ ಕಾರ್ಡ್ನ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಟ್ ಬಿ ಪಿ ಎಲ್ ಕಾರ್ಡ್ ಇರಬೇಕು, ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಮತ್ತು 5 ವರ್ಷ ನಾವು ಬೆಂಗಳೂರಲ್ಲೇ ವಾಸ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಲಿವಿಂಗ್ ಸರ್ಟಿಫಿಕೇಟ್ ಇರಬೇಕು. ಇಷ್ಟು ಸರ್ಟಿಫಿಕೇಟ್ನ ತಗೊಂಡೋಗಿ ನೀವು ಬ್ಯಾಂಕ್ ಅಕೌಂಟು ನಿಮ್ಮ ಹೆಸರಲ್ಲೇ ಇರಬೇಕು. ಇಷ್ಟನ್ನ ತಗೊಂಡೋಗಿ ನೀವು ಕಾವೇರಿ ಭವನಲ್ಲಿ ಹೋಗಿ ವಿಚಾರಿಸಿದ್ರು ಹೇಳ್ತಾರೆ, ಇಲ್ಲ ಸೈಬರ್ ಸೆಂಟ್ರಲ್ಲಿ, ಇಲ್ಲ ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು. ನಾನು ಆನ್ಲೈನ್ ಅಪ್ಲಿಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ನನ್ನ ಬಯೋ ಲಿಂಕಲ್ಲೂ ಇರುತ್ತೆ. ಬಯೋದಲ್ಲಿ ಹೋಗಿ ಓಪನ್ ಮಾಡಿ ನೋಡಿದ್ರೆ ನೀವು ಆ ಬಯೋ ಲಿಂಕಲ್ಲೂ ಇರುತ್ತೆ, ನೀವು ಅಲ್ಲಿ ಹೋಗಿ ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದು ಲಿಂಕ್ ಓಪನ್ ಆಗಿಲ್ಲ ಅಂತ ಸುಮಾರು ಜನ ಮೆಸೇಜ್ ಮಾಡ್ತೀರಾ. ಯಾಕಂದರೆ ಸರ್ವರು ನೀವು ಎಲ್ಲ ನೋಡಿರೋ ಮಟ್ಟಿಗೆ ಸರ್ವರ್ ಡೌನ್ ಇರುತ್ತೆ. ವೆಬ್ಸೈಟ್ಗಳೇ ಹಂಗೆ, ಅಂದರೆ ಸರ್ಕಾರದ ವೆಬ್ಸೈಟ್ಗಳೇ ಹಂಗೆ, ಸ್ವಲ್ಪ ಓಪನ್ ಆಗೋದು ಲೇಟು, ಸರ್ವರು ಇರಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯ್ದು ವೆಬ್ಸೈಟ್ ಓಪನ್ ಆದಮೇಲೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದೊಂದೇ ಕೇಳ್ತಾ ಹೋಗುತ್ತೆ ಅಪ್ಲಿಕೇಶನ್ಸು. ಏನೇನು ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಅದಕ್ಕೆ OTP ಬರುತ್ತೆ. OTPನ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಅದು ಆಪ್ಷನ್ಸ್ ಕೇಳ್ತಾ ಹೋಗುತ್ತೆ. ಇನ್ಕಮು, ಕ್ಯಾಸ್ಟು, ಮತ್ತು BPL ಕಾರ್ಡ್ ನಂಬರು, ಈ ಥರ ಎಲ್ಲ ಕೇಳ್ತಾ ಹೋಗುತ್ತೆ. ಅದನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದರೆ ಲಾಸ್ಟಿಗೆ ಸಬ್ಮಿಟ್ ಅಂತ ಕೊಡುತ್ತೆ. ಸಬ್ಮಿಟ್ ಆದಮೇಲೆ ನೀವು ಅದು ಒಂದು ಅಕ್ಲಾಜ್ಮೆಂಟ್ನ ತಗೊಂಡು ನೀವು ಅಪ್ಲೈ ಮಾಡಿ ಆದಮೇಲೆ ಅಕ್ಲಾಜ್ಮೆಂಟ್ನ ತಗೊಂಡು ಕಾವೇರಿ ಭವನ್ಗೆ ಹೋದರೆ ಅಲ್ಲಿ ನಿಮಗೆ ಹೇಳ್ತಾರೆ. ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ತಗೊಂಡೋಗಿ ತೋರಿಸಿದ್ರೆ ಯಾವ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡಬೇಕು, ಇದೆಲ್ಲ ಡೀಟೇಲ್ಸ್ನ ಅಲ್ಲಿ ಕಾವೇರಿ ಭವನಲ್ಲಿ ಹೇಳ್ತಾರೆ. ಬಟ್ ಏನಂದರೆ ಕೆಲವು ಜನ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೀವಿ ಮೇಡಮ್ ಓಲ್ಡು ಕಾರ್ಡಲ್ಲಿ ಅಂತ ಹೇಳಿ ಮೆಸೇಜ್ ಮಾಡಿದರು. ಅದು ಮೆಸೇಜ್ ಬಂದಿರೋದು ನಿಮ್ಮ ಹತ್ರ ಇದ್ದರೆ, ಮೆಸೇಜ್ ಇದ್ದರೆ ಹೋಗಿ ತೋರಿಸಿದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನೋಡಿ, ಇದೆಲ್ಲ ನಿಮಗೆ ನಾನಿವಾಗ ಸುತ್ತಮುತ್ತ ತೋರಿಸ್ತಾ ಇರೋದು ಇದೆಲ್ಲ BDA ಲೇಔಟು, ಶಿವರಾಮ್ ಕಾರಂತ್ ಲೇಔಟು. ಇಲ್ಲಿ ಸ್ಕ್ವೇರ್ ಫೀಟು ನಿಮಗೆ 6,000 ರೂಪಾಯಿ ಇದೆ. ಮುಂದೆ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಅಂತ ಯೋಚನೆ ಮಾಡಿ. ಸೊ ಇದೇ ಥರ ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡೋದನ್ನು ಮಾಡಬೇಡಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟು ಯಾವ ಕಡೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.